ನನ್ನ ಫ್ರೆಂಡ್ ಒಬ್ಬ ಪಲ್ಸರ್ ತಗೊಂಡಿದ್ದ. ಅವ್ರಪ್ಪ ಅವನಿಗೆ ಹೆಂಗೆ ಮೋಟಿವೇಶನ್ ಕೊಟ್ಟಿದ್ರು ಅಂದ್ರೆ, ಮಗ ಪಲ್ಸರ್ ತಗ, ಕಳ್ಳರು ಸಮೇತ ಪಲ್ಸರ್ನೇ ತಗೊಳ್ಳೋದು, ಅವ್ರನ್ನ ಹಿಡಿಯೋ ಪೊಲೀಸು ಸಮೇತ ಪಲ್ಸರ್ನೇ ತಗೊಳ್ಳೋದು ಅಂತಂದು ಅವ್ನಿಗೆ ಮೈಂಡ್ ವಾಶ್ ಮಾಡಿ ಪಲ್ಸರ್ ಕೊಡ್ತಿದ್ರಂತೆ. 2026 ಅಲ್ಲಿ ಮೇಜರ್ ಅಪ್ಡೇಟ್ ಅಲ್ಲಿ ನಮ್ಮ ಮುಂದೆ ಇದೆ 125cc ಪಲ್ಸರ್. ಕ್ರೇಜಿ ಫೀಚರ್ ಏನು ಅಂತಂದ್ರೆ, ನಾವು ಲಾಸ್ಟ್ ಒಂದು 15 days ಬ್ಯಾಕ್ ಒಂದು ವಿಡಿಯೋ ಮಾಡಿದ್ವಿ ನಮ್ಮ ಪಲ್ಸರ್ 220 3 years ಓನರ್ಶಿಪ್ ರಿವ್ಯೂ ಮಾಡಬೇಕಾದ್ರೆ. ನಮ್ಮ ಪಲ್ಸರ್ ಅಲ್ಲಿ ಸ್ಟ್ರೀಟ್ ಮೋಡ್ ಆಗ್ಲಿ ರೈನ್ ಮೋಡ್ ಆಗ್ಲಿ ಏನೂ ಕೊಟ್ಟಿರ್ಲಿಲ್ಲ. ಇದೊಂದು ಏನಾದ್ರು ಡೆವಲಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು 15 days ಬ್ಯಾಕ್ ಹೇಳಿದ್ವಿ. ಸೊ ಈಗ ಒನ್ ಆಫ್ ದ ಕ್ರೇಜಿಯೆಸ್ಟ್ ಪಾರ್ಟು, ಈಗ 4 ಮೂಡು ನಮ್ಮ 125cc ಅಲ್ಲಿ ಇದೆ. ಸೊ ಇದು ಎಷ್ಟು ಕ್ರೇಜಿ ಅಲ್ವಾ ಫ್ರೆಂಡ್ಸ್. ನಮಸ್ತೆ, ನನ್ನ ಹೆಸರು ಕುಮಾರ್ ಎಸ್ ಅಂತ ಹೇಳಿ. ಇವಾಗ ಬಜಾಜ್ ಅವರು ಹೊಸದಾಗಿ ಪಲ್ಸರ್ 125ನ ಮಾಡಿಫೈ ಮಾಡಿದ್ದಾರೆ, ಅಂದ್ರೆ ಅಪ್ಡೇಟ್ ಮಾಡಿದ್ದಾರೆ ಗಾಡಿನ. TFT ಕಲರ್ಫುಲ್ LCD ಡಿಸ್ಪ್ಲೇನ ನಾವು ನೋಡ್ಬೋದು. ಇದು ಸಿಂಗಲ್ ಡಿಸ್ಕ್ ಗಾಡಿ ಆಗಿರುತ್ತೆ. ಇದಕ್ಕೆ ಯಾವುದೇ ತರ ABS ಇರಲ್ಲ. ಇದಕ್ಕೆ CBS ಸಿಸ್ಟಮ್ ಅಂದ್ರೆ ಕಾಂಬೋ ಬ್ರೇಕ್ ಸಿಸ್ಟಮ್ ನ ಇದಕ್ಕೆ ಇರುತ್ತೆ. ಫ್ರಂಟಲ್ಲಿ ನಾವು ಟೆಲಿಸ್ಕೋಪ್ ಸಸ್ಪೆನ್ಷನ್ ನಾವು ನೋಡಬಹುದು. ಪಲ್ಸರ್ ಅಲ್ಲಿ ಫಸ್ಟ್ ಗೆ ಡಬಲ್ ಟ್ವಿನ್ ಶಾಕ್ ಅಬ್ಸರ್ವರ್ ಸಸ್ಪೆನ್ಷನ್ ಇತ್ತು, ಬಟ್ ಇವಾಗ ಅಪ್ಡೇಟ್ ಅಲ್ಲಿ ಇದನ್ನು ಕೂಡ ಮೋನೋ ಶಾಕ್ ಅಬ್ಸರ್ವರ್ ಸಸ್ಪೆನ್ಷನ್ ನ ಕೂಡ ಅಪ್ಡೇಟ್ ಮಾಡಿದ್ದಾರೆ. ವೈಡ್ ರೇಂಜ್ ಅಲ್ಲಿ ಇರುವಂತ ನಾವು ಗ್ರಾಬ್ ಹ್ಯಾಂಡಲ್ ಕೂಡ ನಾವು ನೋಡಬಹುದು. ಇಲ್ಲಿ ನಮಗೆ ಬ್ಯಾಟರಿ ನೋಡೋದಕ್ಕೆ ಸಿಗಲ್ಲ. ಈ ಗಾಡಿ ಸ್ಪ್ಲಿಟ್ ಸೀಟ್ ಅಲ್ಲೂ ಕೂಡ ಅವೈಲೇಬಲ್ ಇದೆ. ಫ್ಲಾಟ್ ಸೀಟ್ ಅಲ್ಲಿ ಅಂದ್ರೆ ಸಿಂಗಲ್ ಸೀಟ್ ಅಲ್ಲಿ ಕೂಡ ನಮಗೆ ಗಾಡಿ ಅವೈಲೇಬಲ್. 200 ಮೇಲೆ 400 ಮೇಲೆ RCC ಗಾಡಿನಲ್ಲೆಲ್ಲ ನಾವು ಈ ಹಜಾರ್ಡ್ ಪಾರ್ಕಿಂಗ್ ಲೈಟ್ ನಾವು ನೋಡ್ತಾ ಇದ್ವಿ. ಬಟ್ ಆರ್ತಿ ಫಸ್ಟ್ ಟೈಮ್ ಮಾರ್ಕೆಟ್ ಅಲ್ಲಿ 125cc ಒಳಗಡೆ ಅದು ಬಜಾಜ್ ಅವರು ಈ ಪಲ್ಸರ್ ಗಾಡಿಗೆ ಹಜಾರ್ಡ್ ಪಾರ್ಕಿಂಗ್ ಲೈಟ್ ಏನಿದ್ದಾರೆ ಅಪ್ಡೇಟ್ ಮಾಡಿದ್ದಾರೆ. ಇದನ್ನ ಹೆಚ್ಚಿನ ಮಾಹಿತಿಗಾಗಿ BTU ಬಜಾಜ್ ಶೋರೂಮ್ ಈಜೂರು ನಿಯರ್ ತಾಲೂಕ್ ಆಫೀಸ್ BTU ಬಜಾಜ್ ಶೋರೂಮ್ಗೆ ವಿಸಿಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.